ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಮೊದಲಿನ ಥರ ಲಕ್ಷಗಳು ಬೇಕಾಗಿಲ್ಲ, ಕೋಟಿಗಳು ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಹತ್ರ 300-400 ರೂಪಾಯಿ ಇದ್ದರೆ ಸಾಕು, ನೀವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹೌದು, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ. ಹಾಗಾದರೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ಆ ದಾರಿ ಹೆಸರೇ REIT ಅಂದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ. ಈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂದರೆ ಏನು, ಇದರಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋದು, ನಾವು ಕೂಡ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೇಗೆ ಇನ್ಕಮ್ನ ಜನರೇಟ್ ಮಾಡೋದು, ಹೇಗೆ ಪ್ರಾಫಿಟ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. REIT ಅಂದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ. ಇದನ್ನು 1961ರಲ್ಲಿ ಥಾಮಸ್ ಜೆ ಬ್ರೋಹಿಲ್ ಅವರು ಅಮೇರಿಕಾದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ REITನ. ಅದಾದಮೇಲೆ ಇಂಡಿಯಾದಲ್ಲಿ 2014ರಲ್ಲಿ ಇದು ಇಂಟ್ರೊಡ್ಯೂಸ್ ಆಗುತ್ತೆ. ಈ REITನ ಇಂಟ್ರೊಡ್ಯೂಸ್ ಮಾಡಿರೋ ಉದ್ದೇಶನೇ ಸಾಮಾನ್ಯ ಜನರು ಕೂಡ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಈಗ ಮೊದಲೇ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಲಕ್ಷಗಳು, ಕೋಟಿಗಳು ಬೇಕಾಗಿತ್ತು. ಆದರೆ ಸಾಮಾನ್ಯ ಜನರ ಹತ್ರ ಅಷ್ಟು ದುಡ್ಡಿರಲ್ಲ. ಆದರೆ ದುಡ್ಡಿಲ್ಲ ಅಂತ ಅದು ಅವಕಾಶದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು REIT ಕಾನ್ಸೆಪ್ಟನ್ನ ತೊಗೊಂಬರ್ತಾರೆ. ಇದರಿಂದ ಸ್ಮಾಲ್ ಅಮೌಂಟಿಂದನೂ ನಾವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗಿರುತ್ತೆ. ರಿಯಲ್ ಎಸ್ಟೇಟು ಹೇಗೆ ವರ್ಕ್ ಆಗುತ್ತೆ, ಈ ರಿಯಲ್ ಎಸ್ಟೇಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಸೇಮ್ ಮ್ಯೂಚುವಲ್ ಫಂಡ್ ಥರನೇ ಇದು ವರ್ಕ್ ಆಗುತ್ತೆ. ಅಲ್ಲಿ ಕೂಡ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಇಲ್ಲಿ ಕೂಡ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅಂದರೆ ಈ REIT ನೋಡ್ಕೊಳ್ಳೋಕ್ಕೆ ಒಂದು ಮ್ಯಾನೇಜರ್ಸ್ ಇರ್ತಾರೆ. ಈಗ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪ್ನಿಗಳನ್ನೇ ಈ REIT ಅನ್ನೋ ಸಂಸ್ಥೆನ ಹುಟ್ಟಾಕಿರ್ತಾರೆ. ಇವ್ರದ್ದೇ ಮೇಜರ್ ಆಫ್ ದ ಇನ್ವೆಸ್ಟ್ಮೆಂಟ್, ಈ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪ್ನಿಯವ್ರದ್ದೇ ಇದರಲ್ಲಿ ಮೇಜರ್ ಆಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅವರು ಈ REITನ ನೋಡ್ಕೊಳ್ಳೋಕ್ಕೆ ಒಬ್ಬ ಫಂಡ್ ಮ್ಯಾನೇಜರ್ನ ಇಟ್ಟಿರ್ತಾರೆ. ಅವರು ಬೇರೆ ಬೇರೆ ಪ್ರಾಪರ್ಟೀಸಲ್ಲಿ ಇನ್ವೆಸ್ಟ್ ಮಾಡಿ, ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಬರುವಂಥ ರೆಂಟಲ್ ಇನ್ಕಮ್ನ ನಮಗೆ ಕೊಡ್ತಾರೆ. ಅಂದರೆ ಈಗ ಮಾಲು, ಹಾಸ್ಪಿಟ್ಲು, ಬಿಲ್ಡಿಂಗು, ಆಫೀಸು, ಬೇರೆ ಬೇರೆ ಬಿಲ್ಡಿಂಗ್ನ ಇವರು ಬಾಡಿಗೆ ಕೊಟ್ಟಿರ್ತಾರೆ. ಆ ಬಾಡಿಗೆಯಿಂದ ಬಂದಿರುವಂಥ ರೆಂಟಲ್ ಇನ್ಕಮ್ನ ಇವರು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ರೂಪದಲ್ಲಿ ಕೊಡ್ತಾರೆ. ಇದೇ ರೀತಿಯೇ ಇದು ವರ್ಕ್ ಆಗೋದು. ಫಾರ್ ಎಕ್ಸಾಂಪಲ್ ಗೂಗಲ್ಲು, ಫ್ಲಿಪ್ಕಾರ್ಟು, ಅಮೆಝಾನು ಈ ಥರ. ಈಗ ಫ್ಲಿಪ್ಕಾರ್ಟು, ಅಮೆಝಾನ್ ಏನು ಮಾಡುತ್ತೆ, ವೇರ್ಹೌಸ್ ಬೇಕಾಗಿರುತ್ತೆ. ಆ ವೇರ್ಹೌಸಲ್ಲಿ ಈ ಫ್ಲಿಪ್ಕಾರ್ಟು ಮತ್ತು ಅಮೆಝಾನು ತಮ್ಮ ಗೋಡೌನ್ ಥರ ಯೂಸ್ ಮಾಡ್ತಾ ಇರ್ತಾರೆ. ಆ ಗೋಡೌನಿಗೆ ಏನು ರೆಂಟ್ ಕಟ್ತಾರಲ್ಲ ಅದನ್ನು ಶೇರ್ ಹೋಲ್ಡರ್ಸ್ಗೆ ಬರುತ್ತೆ. REITಯ ಮೇನ್ ಇನ್ಕಮು ರೆಂಟಲ್ ಇನ್ಕಮಿಂದನೇ ಬರುತ್ತೆ. ಈ ರೆಂಟಲ್ ಇನ್ಕಮ್ನ ಶೇರ್ ಹೋಲ್ಡರ್ಸ್ಗೆ, ಯೂನಿಟ್ ಹೋಲ್ಡರ್ಸ್ಗೆ ಇವರು ಡಿವಿಡೆಂಡ್ ರೂಪದಲ್ಲಿ ಕೊಡ್ತಾರೆ. ಇದೇ ಥರನೇ REIT ವರ್ಕ್ ಆಗೋದು. ಇನ್ನು ಇದನ್ನು ಯಾರು ನೋಡ್ಕೋತಾರೆ, ಇದು ಯಾವುದು ರೆಗ್ಯುಲೇಷನಲ್ಲಿ ಬರುತ್ತೆ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಸೆಬಿನೇ ಇದರ ರೆಗ್ಯುಲೇಷನ್ ಬರುತ್ತೆ. 2014ರಲ್ಲಿ ಇದು ಇಂಟ್ರೊಡ್ಯೂಸ್ ಆದಾಗ ಇದು ಸೆಬಿ ಅಂಡರಲ್ಲಿ ಬರುತ್ತೆ. ಆವಾಗಿಂದ REITನ ಸೆಬಿನೇ ರೆಗ್ಯುಲೇಟ್ ಮಾಡುತ್ತೆ. ಸೆಬಿ 2 ಮೇನ್ ರೂಲ್ನ ಹೇಳಿದೆ. ಅಂದರೆ 90% ಆಫ್ ದ ಇನ್ಕಮ್ನ ಇವರು ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಅಂದರೆ ಏನಾದರೂ ಈಗ ಮಾಲ್ನ ರೆಂಟ್ ಕೊಟ್ಟಿದ್ದಾರೆ ಅಂದರೆ ಆ ಮಾಲಿಂದ ಬರೋಂಥ ರೆಂಟಲ್ ಇನ್ಕಮ್ನ 90% ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ರೂಪದಲ್ಲಿ ಕೊಟ್ಬಿಡಬೇಕು ಅಂತ ಹೇಳ್ತಾರೆ. 90%. ಇನ್ನು 10% ಮಾತ್ರ ಇವ್ರು ಇಟ್ಕೋಬೇಕು ಅಂತ ಹೇಳಿದ್ದಾರೆ. 90%ನ ಶೇರ್ ಹೋಲ್ಡರ್ಸ್ಗೆ ಕೊಟ್ಬಿಡಬೇಕು ಡಿವಿಡೆಂಡ್ ರೂಪದಲ್ಲಿ. ಇನ್ನು 2ನೇ ರೂಲ್ ಏನು ಮಾಡಿದ್ದಾರೆ ಅಂದರೆ 80% ಆಫ್ ದ ಇನ್ವೆಸ್ಟ್ಮೆಂಟ್ನ ಇವರು ಫಿನಿಷಿಂಗ್ ಪ್ರಾಜೆಕ್ಟಲ್ಲೇ ಇನ್ವೆಸ್ಟ್ ಮಾಡಿರಬೇಕು ಅಂತ. ಫಿನಿಷಿಂಗ್ ಪ್ರಾಜೆಕ್ಟು ಅಂದರೆ ಈಗ ಒಂದು ಮಾಲ್ ರೆಡಿಯಾಗಿದೆ, ಆ ಮಾಲಲ್ಲಿ ಸುಮಾರು ಶಾಪ್ಗಳಿದೆ, ಆ ಶಾಪಿಂದ ರೆಂಟಲ್ ಇನ್ಕಮ್ ಬರ್ತಾ ಇದೆ. ಇದನ್ನು ನಾವು ಫಿನಿಷಿಂಗ್ ಪ್ರಾಜೆಕ್ಟ್ ಅಂತೀವಿ. ಅಂದರೆ ಇದರಿಂದ ಇನ್ಕಮ್ ಜನರೇಟ್ ಆಲ್ರೆಡಿ ಆಗ್ತಾ ಇದೆ. ಇಂಥದ್ರಲ್ಲೇ ಇವರು 80%ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ನು 20%ನ ಫ್ಯೂಚರ್ ಪ್ರಾಜೆಕ್ಟ್ ಇರುತ್ತಲ್ಲ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಆ ಫ್ಯೂಚರ್ ಪ್ರಾಜೆಕ್ಟಲ್ಲಿ ಈಗ ಸಡನ್ನಾಗಿ ಇನ್ಕಮ್ ಜನರೇಟ್ ಆಗಲ್ಲ. ಯಾಕಂದರೆ ಈಗ ಒಂದು ಮಾಲ್ ಕಟ್ಟಬೇಕು ಅಂದರೆ ಅದು 2-3 ವರ್ಷ ಆಗುತ್ತೆ. ಅದನ್ನು ಕಟ್ಟಿದಾದಮೇಲೆ ಅದ್ರ ಮೇಲೆ ಬಾಡಿಗೆ ಕೊಟ್ಟ ಮೇಲೆ ಅದರಿಂದ ರೆಂಟಲ್ ಇನ್ಕಮ್ ಬರುತ್ತೆ. ಆ ಥರ ಅವರು ಬರೀ 20%ಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇನ್ನು 80% ಆಲ್ರೆಡಿ ಇನ್ಕಮ್ ಜನರೇಟ್ ಆಗ್ತಾ ಇರಬೇಕು, ಅಂಥ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದರಿಂದ ಶೇರ್ ಹೋಲ್ಡರ್ಸ್ಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಸೆಬಿ ಇದನ್ನು ರೂಲ್ಸ್ ಮಾಡಿದೆ. ಇನ್ನು ಟೈಪ್ಸ್ ಆಫ್ REITs ಯಾವ ಥರ ಮ್ಯೂಚುವಲ್ ಫಂಡಲ್ಲಿ ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು, ಹೈಬ್ರಿಡು ಈ ಥರ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸ್ ಇದೆಯೋ ಅದೇ ರೀತಿ ರಿಯಲ್ ಎಸ್ಟೇಟಲ್ಲೂ ಕೂಡ ಬೇರೆ ಬೇರೆ REITs ಇದೆ. ಅಂದರೆ ಇಂಡಸ್ಟ್ರಿಯಲ್ REIT ಅಂತಿದೆ. ಇದು ಇಂಡಸ್ಟ್ರಿಯಲ್ಗೆ ಪ್ಲ್ಯಾಂಟ್ಗಾಗಲಿ, ಇಂಡಸ್ಟ್ರಿಯಲ್ ಸ್ಪೇಸ್ಗಾಗಲಿ, ವೇರಿಯಸ್ಗಾಗಲಿ ಅವಕಾಶ ಮಾಡಿಕೊಡುತ್ತೆ. ರೆಸಿಡೆನ್ಷಿಯಲ್ REITs ಅಪಾರ್ಟ್ಮೆಂಟು, ಹೌಸಿಂಗು ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆಫೀಸ್ REITs ಅಂದರೆ ಆಫೀಸ್ ಸ್ಪೇಸ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೋಟೆಲು, ರೆಸಾರ್ಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹೆಲ್ತ್ ಕೇರ್ REITs ಅಂದರೆ ಹಾಸ್ಪಿಟ್ಲು, ನರ್ಸಿಂಗ್ ಹೋಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮೋರ್ಟೇಜ್ REITs ಅಂದರೆ ಮೋರ್ಟೇಜಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ರಿಟೇಲ್ REITs ಅಂದರೆ ಶಾಪಿಂಗ್ ಮಾಲು, ಸ್ಟೋರ್ಸು ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಬಂದಿರೋ ರೆಂಟಲ್ ಇನ್ಕಮ್ನ ಡಿವಿಡೆಂಟ್ ಆಗಿ ಶೇರ್ ಹೋಲ್ಡರ್ಸ್ಗೆ ವಾಪಸ್ ಕೊಡ್ತಾರೆ. ಈ REITದು ಫ್ಯೂಚರು ತುಂಬ ಜಾಸ್ತಿ ಇದೆ. ಯಾಕಂದರೆ ನಮ್ದು ಇನ್ನೂ 5th ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್ ಆಗಿದೆ. ನಮ್ಮ ಇಂಡಿಯಾದ ಗೋಲ್ ಇದೆ 3rd ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್ ಆಗಬೇಕು ಅಂತ. ಆ ಥರ ಆಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ತುಂಬ ಆಗಬೇಕು. ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ ಈ ರಿಯಲ್ ಎಸ್ಟೇಟಲ್ಲಿ ಬೂಮ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಅದರಿಂದ REITನೂ ಬೂಮ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಅದಕ್ಕೋಸ್ಕರ REITಗೆ ಇನ್ನೂ ತುಂಬ ಫ್ಯೂಚರ್ ಇದೆ. ಮತ್ತು ಇನ್ಫ್ರಾಸ್ಟ್ರಕ್ಚರು ಬೂಮ್ ಆಗಲೇಬೇಕು. ನಮ್ಮ ಇಂಡಿಯಾದಲ್ಲಿ ತುಂಬ ಆಗ್ತಿದೆ ಅಂದರೆ ರಿಯಲ್ ಎಸ್ಟೇಟು ಜಂಪ್ ಆಗುತ್ತೆ. ರಿಯಲ್ ಎಸ್ಟೇಟ್ ಜಂಪ್ ಆಗ್ತಿದೆ ಅಂದರೆ REITಗಳು ಜಂಪ್ ಆಗುತ್ತೆ. REITಯಿಂದ ಜಂಪ್ ಆಗ್ತಿದೆ ಅಂದರೆ REITಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ತುಂಬ ಪ್ರಾಫಿಟ್ ಮಾಡ್ತಾರೆ. ನೀವು ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿತಿದ್ದಾರೆ ಅಂದರೆ ಅದರ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಎರಡನ್ನೂ ತಿಳ್ಕೊಬೇಕು. ಈಗ REITಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಏನು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನಾವು ನೋಡೋಣ. ಮೊದಲು ಅಡ್ವಾಂಟೇಜಸ್.
ಮೊದಲನೇ ಅಡ್ವಾಂಟೇಜನ್ನೇ ಕಾಮನ್ ಪೀಪಲ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈವನ್ ಸ್ಮಾಲ್ ಅಮೌಂಟಿಂದನೂ ಶುರು ಮಾಡ್ಬೋದು. ಇದೇ ಇದರ ಮೊದಲ ಅಡ್ವಾಂಟೇಜ್ ಆಗಿರುತ್ತೆ. ಬೇರೆ ಬೇರೆ ಈಗ ನೀವೇನಾದರೂ ಖುದ್ದು ಹೋಗಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಮಗೆ ಲಕ್ಷಗಳು ಕೋಟಿಗಳೇ ಬೇಕು. ಆದರೆ ಈ REITಸಲ್ಲೇ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಸ್ಮಾಲ್ ಅಮೌಂಟಿಂದನೂ ಶುರು ಮಾಡ್ಬೋದು ಮತ್ತು ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗಳು ಯಾರು ಬೇಕಾದರೂ ಇನ್ವೆಸ್ಟ್ ಮಾಡುವಂಥ ಅವಕಾಶ ಇದರಲ್ಲಿ ಸಿಗುತ್ತೆ. ಇನ್ನು ಎರಡನೇ ಪಾಯಿಂಟು ಡೈವರ್ಸಿಫಿಕೇಷನ್. ಈಗ ಏನಾದರೂ ನೀವು ಒಂದು ಮನೆ ಖರೀದಿ ಮಾಡಿದ್ದೀರಾ ಅಂದರೆ ಆ ಮನೆಯಲ್ಲಿಂದ ರೆಂಟಲ್ ಇನ್ಕಮ್ ಬರ್ತಿದೆ ಅಂದರೆ ಆ ಮನೆಯ ಒಂದು ರೆಂಟಲ್ ಇನ್ಕಮ್ ಮಾತ್ರ ಬರ್ತಿರುತ್ತೆ. ಆದರೆ ಇಲ್ಲಿ REITಸಿಂದ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಬೇರೆ ಬೇರೆ ಮಾಲು, ಹಾಸ್ಪಿಟ್ಲು, ಮಾರ್ಟೇಜು, ವೇರ್ಹೌಸು, ಇಂಡಸ್ಟ್ರಿಯಲ್ಲು ಈ ಥರ ಹಲವಾರು ನಿಮಗೆ ರೆಂಟಲ್ ಇನ್ಕಮ್ ಬರೋದಕ್ಕೆ, ಇನ್ನೂ ಜಾಸ್ತಿ ರೆಂಟಲ್ ಇನ್ಕಮ್ ಬರೋದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಡೈವರ್ಸಿಫಿಕೇಷನ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಮೂರನೇದು ಲಿಕ್ವಿಡಿಟಿ. ನೀವು ಡೈರೆಕ್ಟಾಗಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂದರೆ ಲಿಕ್ವಿಡಿಟಿ ಪ್ರಾಬ್ಲಮ್ ಬಂದಿರುತ್ತೆ. ಆದರೆ ನೀವೇನಾದರೂ REITಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲಿಕ್ವಿಡಿಟಿ ಪ್ರಾಬ್ಲಮ್ಗಳು ಬರೋದಿಲ್ಲ ಯಾವುದೇ ರೀತಿ. ಯಾಕಂದರೆ ನೀವು REITಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ನಿಮಗೆ ಲಿಕ್ವಿಡಿಟಿ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಇನ್ನು ನಾಲ್ಕನೇ ಪಾಯಿಂಟು, ಇಲ್ಲಿ ರಿಟರ್ನು ಸ್ಟೇಬಲ್ ಆಗಿರುತ್ತೆ. ಮೇಜರ್ ಆಫ್ ದ ಇವ್ರ ಇನ್ವೆಸ್ಟ್ಮೆಂಟು ಬರೀ ರೆಂಟಲ್ ಇನ್ಕಮಿಂದನೇ ಆಗಿರೋದ್ರಿಂದ ಮತ್ತು ಇವರು 90% ಆಫ್ ದ ಅಮೌಂಟ್ನ ಇನ್ವೆಸ್ಟರ್ಸ್ಗೆ ಡಿವಿಡೆಂಟ್ ರೂಪದಲ್ಲಿ ಕೊಟ್ಬಿಡೋದ್ರಿಂದ ಇವ್ರಿಗಿನ್ನು 10% ಮಾತ್ರ ಕ್ಯಾಶ್ ಫ್ಲೋ ಉಳ್ಕೊಂಡಿರುತ್ತೆ ಫ್ಯೂಚರ್ ಪ್ರಾಡಕ್ಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮತ್ತು ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ಮೆಂಟ್ ಆಗೋದಕ್ಕೆ. 10% ಮಾತ್ರ ಕ್ಯಾಶ್ ಫ್ಲೋ ಇಟ್ಕೊಂಡಿರ್ತಾನೆ, ಇನ್ನು 90% ಡಿವಿಡೆಂಟ್ ರೂಪದಲ್ಲಿ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ರಿಟರ್ನು ಸ್ಟೇಬಲ್ ಆಗಿರುತ್ತೆ. ಈಗ ನೀವೇನಾದರೂ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಸೆಲ್ಲರ್ಸು, ಬೈಯರ್ಸು ಇದನ್ನೆಲ್ಲ ಹುಡುಕಬೇಕು, ಎಷ್ಟೊಂದು ತಲೆನೋವು ಇರುತ್ತೆ. ಈ REITಸಲ್ಲಿ ಯಾವುದೇ ರೀತಿ ತಲೆನೋವು ಇಲ್ಲ. ಯಾಕಂದರೆ ಇದನ್ನೆಲ್ಲನೂ REIT ಮ್ಯಾನೇಜರ್ ನೋಡ್ಕೋತಾನೆ, ನಮಗೇನು ತಲೆನೋವು ಇರೋಲ್ಲ. ಅದೇ ರೀತಿ ಇದು ಬರೀ ಅಡ್ವಾಂಟೇಜಸ್ ಅಲ್ಲ, ಇದರಲ್ಲಿ ಡಿಸ್ಅಡ್ವಾಂಟೇಜಸ್ಸು ಇದೆ. ಮೊದಲನೇ ಡಿಸ್ಅಡ್ವಾಂಟೇಜಸ್ ಏನಂದರೆ ಈ ಡಿವಿಡೆಂಟಿಂದ, ಈ ರೆಂಟಲ್ ಇನ್ಕಮಿಂದ ಏನು ಡಿವಿಡೆಂಟ್ ಬರುತ್ತಲ್ಲ ಆ ಡಿವಿಡೆಂಟ್ಗೆ ಆ್ಯಸ್ ಪರ್ ದ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನೀವು ಟ್ಯಾಕ್ಸ್ನ ಕಟ್ಟಲೇಬೇಕಾಗಿರುತ್ತೆ ನಿಮ್ಗೆ ಬಂದಿರುವಂಥ ಡಿವಿಡೆಂಟಲ್ಲಿ. ಇದು ಒಂದು ಕೂಡ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಎರಡನೇ ಅಡ್ವಾಂಟೇಜು ಕ್ಯಾಪಿಟಲ್ ಅಪ್ರಿಷಿಯೇಷನ್ ಇಲ್ಲಿ ಜಾಸ್ತಿ ನೋಡೋದಕ್ಕೆ ಸಿಗೋದಿಲ್ಲ. ಕ್ಯಾಪಿಟಲ್ ಅಪ್ರಿಷಿಯೇಷನ್ ಏನಂದರೆ ಈಗ ನೀವು ಒಂದು ಸೈಟ್ ಬೈ ಮಾಡಿದರೆ ಅದು ಟೈಮ್ ಜೊತೆಗೆ ಸೈಟ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅದು ಸೈಟು ನೀವು ಫಿಸಿಕಲಾಗಿ ಬೈ ಮಾಡಿದ್ದೀರ. ಅದೇ ರೀತಿ ನೀವು ಒಂದು ಗೋಲ್ಡ್ ಬೈ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ, ಆ ಗೋಲ್ಡು ನಿಮ್ಮ ಹತ್ರ ಫಿಸಿಕಲ್ ಆಗಿರೋದು. ಗೋಲ್ಡ್ ರೇಟ್ ಏನಾದರೂ ಇನ್ಕ್ರೀಸ್ ಆದಾಗ ನಿಮ್ಮ ಹತ್ರ ಇರೋ ಗೋಲ್ಡ್ ರೇಟು ಇನ್ಕ್ರೀಸ್ ಆಗಿರುತ್ತೆ. ಇದನ್ನು ನಾವು ಕ್ಯಾಪಿಟಲ್ ಅಪ್ರಿಷಿಯೇಷನ್ ಅಂತೀವಿ. ಅಂಥದ್ದನ್ನು ಇದರಲ್ಲಿ ನೋಡೋದಕ್ಕೆ ಕಡಿಮೆ ನೋಡೋದಕ್ಕೆ ಸಿಗುತ್ತೆ ಕ್ಯಾಪಿಟಲ್ ಅಪ್ರಿಷಿಯೇಷನು. ಯಾಕಂದರೆ ರಿಯಲ್ ಎಸ್ಟೇಟಲ್ಲಿ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಈ ಥರ REITಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ರಿಟರ್ನು ಕಡಿಮೆ ಇರುತ್ತೆ ಮತ್ತು ಕ್ಯಾಪಿಟಲ್ ಅಪ್ರಿಷಿಯೇಷನ್ ಜಾಸ್ತಿ ಸಿಗೋಲ್ಲ. ಯಾಕಂದರೆ ಇವರು ಡಿವಿಡೆಂಟಾಗಿ 90% ಕೊಡೋದ್ರಿಂದ ಇವರಿಗೆ ಗ್ರೋತ್ ರೇಟು ಕಡಿಮೆ ಇರುತ್ತೆ. ಇವಾಗ ಏನಾದರೂ ಅಪ್ರಿಷಿಯೇಷನ್ ಆಗುತ್ತೆ ಅಂದರೆ ರೆಂಟಲ್ ಇನ್ಕಮಲ್ಲೇ ಇವ್ರದ್ದು ಏನಾದರೂ ಅಪ್ರಿಷಿಯೇಷನ್ ಆದರೆ ಆಗಬೇಕು. ಅಂದರೆ ಹೋದ ವರ್ಷದಿಂದ ಈ ವರ್ಷ ರೆಂಟ್ ಏನಾದರೂ ಇನ್ಕ್ರೀಸ್ ಆದರೆ ನಿಮ್ಮ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇವಾಗ ನೋಡೋಣ ಟಾಪ್ 3 REITs ಯಾವ್ಯಾವ ಇದ್ದಾವೆ ಅಂತ. ಮೊದಲನೇದು ಎಂಬಸಿ ಆಫೀಸ್ ಪಾರ್ಕ್ಸ್ REIT ಅಂತ. ಇದು ನಮ್ಮ ಇಂಡಿಯಾದಲ್ಲೇ ಫಸ್ಟು IPOಗೆ ಲಿಸ್ಟೆಡ್ ಆಗಿರುವಂಥ ಸ್ಟಾಕು. ಇವ್ರದ್ದು ಟೋಟಲು 42.4 ಬಿಲಿಯನ್ ಸ್ಕ್ವೇರ್ ಫುಟ್ ಅಷ್ಟು ಏರಿಯಾ ಇವ್ರದ್ದಾಗಿರುತ್ತೆ. ಮೇನ್ ರೆವೆನ್ಯೂ ಎಲ್ಲಿಂದ ಬರುತ್ತೆ ಅಂದರೆ ಬ್ಯಾಂಗ್ಳೂರಲ್ಲಿ 72%, ಪುಣೆಯಲ್ಲಿ 10%, ಮುಂಬೈಲಿ 11% ರೆವೆನ್ಯೂನ ಇವರು ಜನರೇಟ್ ಮಾಡ್ತಾರೆ. ಮತ್ತು ಇವ್ರದ್ದು ಟೋಟಲ್ ಅಸೆಟ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 47,000 ಕೋಟಿ ಇವ್ರದ್ದು ಅಸೆಟ್ ವ್ಯಾಲ್ಯೂ ಇದೆ. 356 ರೂಪಾಯಲ್ಲಿ ಇದು ಟ್ರೇಡ್ ಆಗ್ತಾ ಇದೆ. ಇನ್ನು ಎರಡನೇದು ಬಂದು ಮೈಂಡ್ ಸ್ಪೇಸ್ ಬಿಸ್ನೆಸ್ ಪಾರ್ಕ್ REIT. ಇದರದ್ದು ಅಸೆಟ್ ಪೋರ್ಟ್ಫೋಲಿಯೋ ಅಂದರೆ ಆಫೀಸು, ಹಾಸ್ಪಿಟ್ಲು, ಮಾಲು, ರೆಸಿಡೆನ್ಷಿಯಲು ಮತ್ತು ರೀಟೇಲ್ ಸೆಗ್ಮೆಂಟಲ್ಲಿ ಇವ್ರದ್ದು ಅಸೆಟ್ ಪೋರ್ಟ್ಫೋಲಿಯೋ ಇದೆ. ಇನ್ನು ಇವರಿಗೆ ರೆವೆನ್ಯೂ ಎಲ್ಲಿಂದ ಬರುತ್ತೆ ಅಂದರೆ ಮುಂಬೈಯಿಂದ 39%, ಪುಣೆಯಿಂದ 19%, ಹೈದರಾಬಾದಿಂದ 4% ರೆವೆನ್ಯೂ ಬರುತ್ತೆ. ಇವರಿಗೆ ಮೇನ್ ಕಸ್ಟಮರ್ಸ್ ಯಾರಂದರೆ L&T, ಅಮೆಝಾನು, JP Morgan, ವಿಪ್ರೋ ಇಂಥ ದೊಡ್ಡ ದೊಡ್ಡ ಕಸ್ಟಮರ್ಸಿಂದ ಇವರಿಗೆ ರೆಂಟಲ್ ಇನ್ಕಮ್ ಬರುತ್ತೆ. ಇನ್ನು ಈ ಸ್ಟಾಕು ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅಂದರೆ 348 ರೂಪಾಯಿಗೆ ಇದು ಟ್ರೇಡ್ ಆಗ್ತಾ ಇದೆ. ಮೂರನೇದು ಬ್ರೂಕ್ಫೀಲ್ಡ್ ಇಂಡಿಯಾ ರಿಯಲ್ ಎಸ್ಟೇಟ್ ಟ್ರಸ್ಟ್ ಅಂತ. ಇದ್ರದ್ದು ಅಸೆಟ್ ಪೋರ್ಟ್ಫೋಲಿಯೋ ಇವ್ರ ಹತ್ರ 4 ಆಫೀಸ್ ಪಾರ್ಕ್ಸ್ ಇದೆ. ಸುಮಾರು 14 ಬಿಲಿಯನ್ ಸ್ಕ್ವೇರ್ ಫುಟ್ ಏರಿಯಾನ ಇವರು ಇವತ್ತಿನ ಮಟ್ಟಿಗೆ ಹೊಂದಿರ್ತಾರೆ. ಇವ್ರದ್ದು ಮೇನ್ ರೆವೆನ್ಯೂ ಎಲ್ಲಿಂದ ಬರುತ್ತೆ ಅಂದರೆ ಗುರುಗ್ರಾಮ್, ನೋಯ್ಡಾ, ಕೋಲ್ಕತ್ತಾ, ಮುಂಬೈಯಿಂದ ಇವ್ರದ್ದು ಮೇನ್ ರೆವೆನ್ಯೂ ಬರುತ್ತೆ. ಇವ್ರದ್ದು ಟೋಟಲ್ ಅಸೆಟ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 11,500 ಕೋಟಿ ಇದೆ. ಇದು ಕರೆಂಟ್ ಮಾರ್ಕೆಟ್ ಪ್ರೈಸು 254 ರೂಪಾಯಲ್ಲಿ ಇವತ್ತು ಟ್ರೇಡ್ ಆಗ್ತಾ ಇದೆ. ಇದು REIT ಕಾನ್ಸೆಪ್ಟು ಇನ್ನೂ ತುಂಬ ಹೊಸದು. 2014ರಲ್ಲಿ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ತುಂಬ ಜನಕ್ಕೆ ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಇದೆ ಅಂತಲೇ ಗೊತ್ತಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಲಕ್ಷ ಗಂಟಲೆ ಕೋಟಿ ಗಂಟಲೆ ಬೇಕು ಅಂತ. ಈ REITನೂ ನಮಗೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ನ ಅವಕಾಶನ ಒಂದು ಕಲ್ಪಿಸ್ಕೊಡುತ್ತೆ. ಯಾಕಂದರೆ ಈ ಒಂದು ಸ್ಮಾಲ್ ಅಮೌಂಟಿಂದನೂ ಪ್ರತಿಯೊಬ್ಬರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತು ಪ್ರತಿಯೊಬ್ಬರು ರೆಂಟಲ್ ಇನ್ಕಮ್ನ ತೊಗೋಬೋದು. ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವೇನಾದರೂ ಲೈಕ್ ಮಾಡಿದರೆ ಅಂದರೆ ಈ ವಿಡಿಯೋ ಇನ್ನೂ ತುಂಬ ಜನಕ್ಕೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ, ಇನ್ನೂ ಯೂಟ್ಯೂಬ್ ಇದನ್ನ ಪುಷ್ ಮಾಡುತ್ತೆ. ಈ ಥರ ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಗಳು ಕನ್ನಡದಲ್ಲಿ ತುಂಬ ಕಡಿಮೆ ಇದೆ. ಇದು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋನ ತುಂಬ ಜನ ನೋಡಬೇಕು. ಎಲ್ಲರೂ ಕೂಡ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅನ್ನೋದು ನಮ್ಮ ಗೋಲ್ ಆಗಿದೆ. ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಅದೇ ರೀತಿ ವೀಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ನಾವು ನೆಕ್ಸ್ಟ್ ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಇಲ್ಲಿವರೆಗೂ ಹೇಳಿರುವಂಥ ಮಾಹಿತಿ ಕೇವಲ ಎಜುಕೇಷನಿಗೆ ಪರ್ಪಸ್ ಮಾತ್ರ, ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.